ನನ್ನ ಪ್ರೀತಿಯ ಪೋಷಕರೇ ಮತ್ತು ನನ್ನ ಹಿತೈಷಿಗಳೇ, ಇವತ್ತು ಒಂದು ವಿಶೇಷವಾದ ಹುಡುಗನ್ನ ನಿಮ್ಗೆ ಪರಿಚಯ ಮಾಡ್ತಾ ಇದ್ದೀನಿ. ಈ ಹುಡುಗ ಬಂದ್ಬಿಟ್ಟು ಮೋಹನ್ ಅಂತ. ನಮ್ಮ ದಿಲೀಪ್ ಶಾಲೆಯಲ್ಲಿ 2017-18ನೇ ಬ್ಯಾಚ್ ನೋಡ್ರಿ. ಇವ್ರ ತಂದೆ ಗಾರೆ ಕೆಲಸ ಮಾಡೋದು, ತಾಯಿ ನೋಡ್ರಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಕಳ್ಳೆಪುರಿ ಬೇಲ್ಪುರಿ ರಸ್ತೆ ತಿರುಗಿ ಮಾರೋದು. ಈ ಹುಡುಗ LKG ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ನಮ್ ದಿಲೀಪ್ ಶಾಲೆಯಲ್ಲಿ ಸ್ಟಡಿ ಮಾಡಿದ್ದು. ತದನಂತರ ಸುರಾನಾ ಕಾಲೇಜ್ ಸೌತ್ ಎಂಡ್ ಅಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಸಿ, ಫಸ್ಟ್ ಇಯರ್ ಸೆಕೆಂಡ್ ಅಲ್ಲಿ ಮ್ಯಾಥಮೆಟಿಕ್ಸ್ ಬಯಾಲಜಿ ತಗೊಂಡು ಸೆಕೆಂಡ್ PUC ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿ ಟಿ ಜಾನ್ ಕಾಲೇಜಲ್ಲಿ ಯಾವ ಕೋರ್ಸ್ ಅಪ್ಪ ತಗೊಂಡು ಈಗ 6ನೇ ವರ್ಷ ಈಗ ರನ್ನಿಂಗ್. ಅಂದ್ರೆ ಸರಸ್ವತಿ ಇದೆಯಲ್ಲ, ಯಾರು ಶ್ರಮ ಪಡ್ತಾರೆ, ಯಾರು ಆರಾಧಿಸ್ತಾರೆ ಅವ್ರ ಸತ್ತಂತ ಅನೇಕ ಬಾರಿ ನಿಮ್ಗೆ ಹೇಳಿದ್ದೀನಿ. ನೋಡ್ರಿ, ತಾಯಿ ಬೇಲ್ಪುರಿ ಮಾರೋದು, ತಂದೆ ಗಾರೆ ಕೆಲಸ, ಇಷ್ಟು ಮಾಡ್ಕೊಂಡು ಆ ಹುಡುಗನ್ನ ಆ ಲೆವೆಲ್ ಸ್ಟಡಿ ಮಾಡಿಸಿದ್ದಾರೆ. ಈಗ ಅವ್ರ ತಾಯಿನ ಕೇಳೋಣ, ತನ್ನ ಮಗನ ವಿದ್ಯಾಭ್ಯಾಸಕ್ಕೆ ಎಷ್ಟು ಲಕ್ಷ ಆಯ್ತು, ಎಲ್ಲಿಂದ ಕಟ್ಟಿದ್ರು ಅಂತ. ಅವ್ರ ತಂದೆ ಹೆಸರು ಮುರುಗೇಶ್ ಅಂತ, ತಾಯಿ ರಾಜಮ್ಮ ಅಂತ. ಈಗ ಅವ್ರ ತಾಯಿನ ಕೇಳೋಣ. ಈಗ ಮೈಕ್ ನಿಮ್ ತಾಯಿಗೆ ಹಾಕಪ್ಪ ಸ್ವಲ್ಪ. ಈಗ LKG ಇಂದ ನಮ್ ಸ್ಕೂಲಲ್ಲಿ ಇವನ್ನ ಸ್ಟಡಿ ಮಾಡ್ಸಿದ್ರಿ. ಆ ಟೈಮಲ್ಲಿ ಏನ್ ಕಮ್ಮಿ ಫೀಸು ಅಲ್ವಾ, ಅದು ಕಟ್ಟಕ್ಕೂ ಆಗ್ತಾ ಇರ್ಲಿಲ್ಲ ಪಾಪ. ನೀವು ಅಷ್ಟು ಬಾಧೆ ಕೊಟ್ಟು ಕಟ್ಟಿದ್ರಿ. ಈಗ ನಿನ್ ಮಗನು ಫಾರ್ಮ್ D ಮಾಡೋನಲ್ಲ, ಈಗ ಕಾಲೇಜಿಂದ ನಿಮ್ಗೆ ಎಷ್ಟು ಖರ್ಚಾಯ್ತಮ್ಮ? ಯಾವ ಎಷ್ಟು ಖರ್ಚು ದುಡ್ಡಾಯ್ತು? ನಮ್ದು ಈಗ ಒಂದು 17-18 ಲಕ್ಷ ಆತ ಸರ್. 17-18 ಲಕ್ಷ. ಆ ದುಡ್ಡು ಎಲ್ಲಿಂದ ತಗೊಬಂದಮ್ಮ? ಎಲ್ಲ ನಮ್ ಯಜಮಾನ್ ಗಾರೆ ಕೆಲಸ ಮಾಡಿದಾರೆ, ನಾನು ಬೇಲ್ಪುರಿ ಮಾಡಿ ನಾವು ಓದಿಸಿರೋದು. ಈಗ ಏನು ಅನ್ಸ್ತದೆ ನಿನ್ ಮಗನ ಬಗ್ಗೆ ನಿನ್ಗೆ? ನನ್ ಮಗನ ಬಗ್ಗೆ ಎಲ್ಲ ಆಸ್ಪತ್ರೆ, ನಾರಾಯಣ ಆಸ್ಪತ್ರೆ ಹೋಗ್ತಾನ. ಪ್ರೊಫೆಷನಲ್ ಫೀಲ್ಡ್ ಹೋಗ್ತಾವ್ರೆ. ಹೋಗ್ತಾರ. ನಿನ್ ಖುಷಿ ಇದೆಯಾ? ನನಗ್ ಖುಷಿ ಇದೆ. ಈಗ ನಿನ್ಗೆ ಬೇರೆ ಇನ್ನಿಬ್ಬರು ಹೆಣ್ಮಕ್ಳು ಅಂತ ಹೇಳಿ? ಇಬ್ಬರು ಹೆಣ್ಮಕ್ಳು, ಅವ್ರನ್ನ ಈ ಕೆಲಸ ಮಾಡಿ ಅವ್ರನ್ನ ಮೆದ್ ಮಾಡಿ ಕೊಟ್ಟೆ. ಈ ಬೇಲ್ಪುರಿ ಮಾರಿ ನಿಮ್ ಯಜಮಾನ್ರು ಗಾರೆ ಕೆಲ್ಸ ಮಾಡಿ ಹೌದು ಮದುವೆ ಮಾಡ್ಕೊಟ್ಟಿದ್ಯಾ? ಇಬ್ಬರು ಬೆಂಗಳೂರಾಗ ಮದುವೆ ಮಾಡ್ಕೊಟ್ಟಿದ್ಯಾ? ಇಬ್ಬರು. ಈಗ ನಿನ್ನ ಎಜುಕೇಶನ್ ಬಗ್ಗೆ ಸ್ವಲ್ಪ ಮಾತಾಡಪ್ಪ ನೀನು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೋಹನ್ ಅಂತ. ನಾನು 2017-18 ಬ್ಯಾಚ್ ಸ್ಟೂಡೆಂಟು. ನಾನು ಸ್ಟಾರ್ಟಿಂಗು ಅಷ್ಟೊಂದು ಓದ್ತಿರ್ಲಿಲ್ಲ, ನನಗೆ ಸ್ವಲ್ಪ ತುಂಬಾ ಕಷ್ಟ ತರ ಇರ್ತಿತ್ತು. ಆಮೇಲೆ ನಾನಾಗ ಮನೆಯಲ್ಲಿ ಬೆಳಿಗ್ಗೆ 5 ಗಂಟೆ 4 ಗಂಟೆಗೆ ಎದ್ದು ಹಾಗೆ ಎಲ್ಲ ಫುಲ್ ಓದ್ತಾ ಅದು ಅಂತ ಗೊತ್ತಾಗಿತ್ತು. ಆಮೇಲೆ ಈಗ ನಿಮ್ದು ಪ್ರೈಮರಿ ಎಜುಕೇಶನ್ ನಮ್ ದಿಲೀಪ್ ಸ್ಕೂಲ್ ಅಲ್ಲಿ ಹೆಂಗಿತ್ತು? ಟೀಚರ್ಸ್ ನಿನ್ಗೆ ಹೆಂಗ್ ಟೀಚ್ ಮಾಡ್ತಾ ಇದ್ರು? ಟೀಚರ್ ಕಡೆ ಅಂದ್ರೆ ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಯಾವ ರೀತಿ ಓದ್ಬೇಕು ಹೇಗೆ ಅಂತ ಫುಲ್ ಅಡ್ವಾನ್ಸ್ ಆಗಿ ಹೇಳ್ಕೊಡ್ತಿದ್ರು. ನಾನು ಸಮ್ಟೈಮ್ಸ್ ನಾನು ದಾರಿ ತಪ್ಪಿ ಹೋಗಿ ಯಾವ ತರ ಓದಲ್ಲ ಅಂತ ಗೊತ್ತಿದ್ರು ಹಂಗಲ್ಲ, ಈಗ ಓದ್ಬೇಕಂತ ನನಗೆ ತುಂಬಾ ಡೀಟೇಲ್ ಆಗಿ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿ ಹೇಳ್ಕೊಟ್ಟಿದ್ರು. ಸೊ ಅದಕ್ಕೆ ನಂಗೆ ತುಂಬಾ ಯೂಸ್ಫುಲ್ ಆಗ್ತಿದೆ. ಈಗ ಕಾಲೇಜು ಯಾವ ಕಾಲೇಜಪ್ಪ? ಕಾಲೇಜು ಫಸ್ಟ್ 10th ಮುಗಿದ ತಕ್ಷಣ ಸುರಾನಾ ಕಾಲೇಜ್ ಸೇರ್ಕೊಂಡಿದ್ದೆ. ಅಲ್ಲಿ PUC ಅಲ್ಲಿ ನನಗೆ ಫಸ್ಟ್ ಎಲ್ಲಾರು ಫ್ರೆಂಡ್ಸ್ ಕೂಡ ಹೇಳ್ತಿದ್ರು, ಸೈನ್ಸ್ ತಕೊಂಡ್ಬೇಡ, ನಿನ್ ಕೈಲಿ ಆಗಲ್ಲ ಅಂತ. ಬಟ್ ನಾನು ಅವ್ರ ಮಾತು ಕೇಳಿಲ್ಲ. ನನ್ ಕೈಲಿ ಕಾನ್ಫಿಡೆಂಟ್ ಆಗಿ ನನ್ ಕೈಲಿ ಆಗುತ್ತೆ ಅಂತ. ಅಂದ್ರೆ ನಿನ್ಗೆ ನಂಬಿಕೆ ಬಂತು, SSLC ಪಾಸ್ ಆದ್ಮೇಲೆ ನಾನು ಯಾವ್ದು ತಗೊಂಡ್ರು ನಾನು ಅದನ್ನ ಸ್ಟಡಿ ಮಾಡಿ ಪಾಸ್ ಆಗ್ತೀನಿ ಅಂತ ನಂಬಿಕೆ ಬಂತು. ಅಂದ್ರೆ ಬೇಸಿಕ್ ಚೆನ್ನಾಗಿ ದಿಲೀಪ್ ಸ್ಕೂಲ್ ಇಂದ ಸಿಕ್ತು ನಿನ್ಗೆ? ಹೌದು ಸರ್. ಆಮೇಲೆ ಕಾಲೇಜು ಆದ್ಮೇಲೆ? ಕಾಲೇಜ್ ಎಷ್ಟು ವರ್ಷ? ಕಾಲೇಜು ಟೋಟಲ್ 6 ವರ್ಷ ಕೋರ್ಸ್. ಇದು ಫಾರ್ಮ್ D ಅಂತ. ಅಲ್ಲಪ್ಪ, ನೀನು ಕಾಲೇಜು ಫಸ್ಟ್ ಇಯರ್ ಸೆಕೆಂಡ್ ಇಯರ್? 2 ವರ್ಷ ಸರ್. ಫಸ್ಟ್ ಸುರಾನಾ ಕಾಲೇಜ್ 2 ವರ್ಷ. ಅದ್ ಮುಗ್ದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡೋದಂತ ನನಗೆ ಗೊತ್ತಾಗ್ಲಿಲ್ಲ. ಆಮೇಲೆ ನಾನೇ ನೆಟ್ ಅಲ್ಲಿ ಸರ್ಚ್ ಮಾಡ್ತಿದ್ದೆ. ನನಗೆ ಮೆಡಿಕಲ್ ಫೀಲ್ಡ್ ಹೋಗೋದು ತುಂಬಾ ಪ್ರೀತಿ ಇತ್ತು. ಆಮೇಲೆ ಅದಂಗ್ ನೋಡಿದಾಗ ಆಮೇಲೆ ಫಾರ್ಮ್ D ಅಂತ ಒಂದು ಕೋರ್ಸ್ ನಾನು ನೋಡಿದ್ದೆ. ಅದು ಬಂದ್ಬಿಟ್ಟು ಡಾಕ್ಟರ್ ರಿಲೇಟೆಡ್ ಕೋರ್ಸ್, ಸೇಮ್ MBBS ಅಂತ. ಸೊ ಅದಕ್ಕೆ ತುಂಬಾ ನನಗೆ ಇಂಟ್ರೆಸ್ಟ್ ಇತ್ತು. ಬಟ್ ಮನೇಲಿ ಹೋಗಿ ಕೇಳಿದೆ, ಅಮ್ಮ ಇಷ್ಟು ದುಡ್ಡಲ್ಲ. ಆನ್ಲೈನ್ ಸರ್ಚ್ ಮಾಡಿದಾಗ 15-16 ಲಕ್ಷ ಆಗ್ತಿತ್ತು. ನಾನು ಯೋಚನೆ ಮಾಡಿದೆ, ಅಯ್ಯೋ ಅಪ್ಪ ಅಮ್ಮ ಕೈಲಿ ಇಷ್ಟು ಕಟ್ಟಕ್ ಆಗಲ್ವಲ್ಲ, ಏನ್ ಮಾಡೋದು ಅಂತ. ಸೇರಿ ಒಂದ್ಸತಿ ಹೋಗಿ ಅಪ್ಪ ಅಮ್ಮನ ಕೇಳೋಣ, ನೋಡೋಣ ಅವ್ರ ಕೈಲಿ ಪ್ರಯತ್ನ ಪಟ್ಟ ಆಗುತ್ತಾ ಇಲ್ವಾ ಅಂತ ಮಾತಾಡ್ದೆ. ಅವಾಗ ಅವ್ರಂದ್ರು, ಇಲ್ಲ ನಿನ್ಗೋಸ್ಕರ ಏನಾದ್ರು ಮಾಡ್ತೀವಿ, ಸಾಲ ಪಟ್ಟಾದ್ರೂ ಮಾಡ್ತೀವಿ, ನೀನ್ ಚೆನ್ನಾಗಿ ಓದ್ಬೇಕು, ನಿಮ್ಮ ಆಸೆನೆ ನನ್ನ ಆಸೆ ಅಂತ ಹೆಂಗಾದ್ರೂ ಸಾಲ ಮಾಡಿ ನಾನು ಈ ಸಿಚುವೇಶನ್ ವರೆಗೂ ತಂದಿದ್ದು ನಮ್ಮ ಅಪ್ಪ. ತಂದೆ ತಾಯಿ ಕೋಪರೇಷನ್ ಕೊಡ್ಬೇಕು. ತನ್ನ ಮಕ್ಕಳ ಅಭಿರುಚಿಗೆ ತಕ್ಕದಂಗೆ ಕೋಪರೇಷನ್ ಕೊಟ್ಟು
ಅವ್ರ ಧೈರ್ಯ ತುಂಬಿದ್ರೆ ಆ ಸ್ಟೂಡೆಂಟ್ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ಬೋದು. ನನ್ನ ಪ್ರೀತಿಯ ಪೋಷಕರೇ, ತಾವು ನೋಡ್ರಿ, ತಂದೆ ಗಾರೆ ಕೆಲ್ಸ, ತಾಯಿ ಬೇಲ್ಪುರಿ ಮಾರೋದು ಹೇಳಿದ್ದಾರೆ. ಅವರು ನಮ್ಗೆ ಎಷ್ಟೇ ಕಷ್ಟ ಬರ್ಲಿ ನಾವು ನಿನ್ಗೆ ದುಡ್ಡು ಹಣಕಾಸಿನ ವ್ಯವಸ್ಥೆ ಮಾಡ್ಕೊಡ್ತೀವಿ, ನೀನು ಸೇರ್ಕೊಂಡು ನಿನ್ನ ಎಜುಕೇಶನ್ ಮುಗಿಸಿ ಒಳ್ಳೆ ಒಂದು ಹೆಸರು ತಗೋಬ ಅಂತ ಹೇಳಿರ್ತಾರೆ. ಈಗ ನೋಡ್ರಿ, ಅವ್ರ ತಾಯಿ ನನ್ಗೆ ತುಂಬಾ ಸಂತೋಷ ಆಗ್ತದೆ. ನಾವು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಸ್ಟಡಿ ಮಾಡಿಸಿದ್ದು, ಕಷ್ಟಪಟ್ಟಿದ್ದು ನಮ್ಗೆ ಏನು ಅನ್ಸೋದಿಲ್ಲ. ನಮ್ಮ ಮಗ ದಾರಿ ತಪ್ಪದೆ ಒಳ್ಳೆ ಹಾಸ್ಪಿಟಲ್, ಈಗ ಪ್ರಮೋಷನಲ್ ಪೀರಿಯಡ್ ನಾರಾಯಣ್ ಆರ್ಟ್ ಆಸ್ಪತ್ರೆಯಲ್ಲಿ ಪ್ರೊಫೆಷನಲ್ ಪೀರಿಯಡ್ ಕೆಲಸ ಮಾಡ್ತಾವನೆ. ಬಟ್ ಈ ಹುಡುಗನ್ನ ನಾವು ಮೆಚ್ಚಬೇಕಾದ್ದೆ. ನೋಡಿ, ನೆಟ್ ಅಲ್ಲಿ ಸರ್ಚ್ ಮಾಡಿದೆ ಅಂತ ಹೇಳ್ದ, ಯಾವ ಕೋರ್ಸ್ ತಗೋಬೇಕು ಏನು ಅಂತ. ಮೆಡಿಕಲ್ ಫೀಲ್ಡ್ ಹೋಗ್ಬೇಕು ಅಂತ ನನ್ಗೆ ಅನ್ಸ್ತು ಅಂದ. 100% ಅದು ಕರೆಕ್ಟು. ಈ ಭೂಮಿ ಇರೋವರೆಗೂ ಆ ಒಂದು ಪ್ರೊಫೆಷನಲ್ಗೆ ಡಿಮ್ಯಾಂಡ್ ಇದ್ದೇ ಇರ್ತದೆ. ಜನಸಂಖ್ಯೆ ಹೆಚ್ಚಾಗಿ ಆರೋಗ್ಯ ಸ್ಥಿತಿಗಳು ಹದಗೆಡ್ತಾ ಇರ್ತವೆ. ಈ ವ್ಯವಸ್ಥೆ ಬೇಕು. ಏನು ಫಾರಂ ಡಿ ಮಾಡಿರ್ತಕ್ಕಂತ ಅಭ್ಯರ್ಥಿಗಳು, ಡಾಕ್ಟರ್ಗಳಿಗೆಲ್ಲ ಇವ್ರೆ ಅಸಿಸ್ಟೆಂಟ್. ಆಮೇಲೆ ಡಾಕ್ಟರ್ಗಳು ಏನು ಬರ್ಕೊಡ್ತಾರೆ ಅವೆಲ್ಲ ಇವ್ರಿಗೆ ಗೊತ್ತಿರ್ತದೆ. ಯಾವ ಕಾಯಿಲೆಗೆ ಯಾವ ಮಾತ್ರೆ, ಯಾವ ಇಂಜೆಕ್ಷನ್ ಕೊಡ್ಬೇಕು ಎಲ್ಲ ಗೊತ್ತಿರ್ತದೆ. ಅದರಿಂದ ಮಕ್ಕಳ ಅಭಿರುಚಿಗೆ ತಕ್ಕದಂಗೆ ತಂದೆ ತಾಯಿ ಬಿಟ್ಬಿಡಿ. ಯಾವುದೇ ಕಾರಣಕ್ಕೂ ನೀವು ಇದನ್ನೇ ಓದ್ಬೇಕು, ಇದೇ ಮಾಡ್ಬೇಕು ಅಂತ ಫೋರ್ಸ್ ಮಾಡಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ನೋಡ್ರಿ, ಈಗ 6 ವರ್ಷ ಆಯ್ತು. ಈಗ 6 ವರ್ಷ ಈಗ ಈ ಪ್ರೊಫೆಷನಲ್ ಪೀರಿಯಡ್ ಮುಗಿದ್ಮೇಲೆ ನೀನು ಇಲ್ಲಿ ಇಂಡಿಯಾದಲ್ಲೇ ವರ್ಕ್ ಮಾಡ್ತೀಯ ಇಲ್ಲ ಫಾರಿನ್ಗೆ ಹೋಗೋ ಐಡಿಯಾ ಇದೆ ನಿನ್ಗೆ? ಫಸ್ಟ್ ಸ್ವಲ್ಪ ವರ್ಷ ಇಂಡಿಯಾದಲ್ಲಿ ವರ್ಕ್ ಮಾಡ್ತೀನಿ ಸರ್, ಫಾರ್ಮಾ ಕಂಪನಿ. ಅದ್ ಮುಗ್ದಾದ್ಮೇಲೆ ನೆಕ್ಸ್ಟ್ ಅಬ್ರಾಡ್ ಹೋಗೋಣ ಅಂತ ಪ್ಲಾನ್. ಅಬ್ರಾಡ್ಗೆ ಹೋಗ 100% ಅದ್ ಆಗ್ತದೆ. ಆದ್ರಿಂದ ಪ್ರೀತಿಯ ನನ್ನ ಪೋಷಕರೇ, ನೋಡಿ, ಇದೇ ದಿಲೀಪ್ ಸ್ಕೂಲ್ ಅಲ್ಲಿ ಮೋಹನ್ ವ್ಯಾಸಂಗ ಮಾಡಿ ಸುರಾನಾ ಕಾಲೇಜಲ್ಲಿ ಮ್ಯಾಥ್ಸ್ ಬಯಾಲಜಿ ತಗೊಂಡು 2 ವರ್ಷ ಮುಗಿಸಿ ನೆಟ್ ಅಲ್ಲಿ ಸರ್ಚ್ ಮಾಡಿ ಈ ಮೆಡಿಕಲ್ ಫೀಲ್ಡ್ ಆರಿಸ್ಕೊಂಡು ಸುರಾನಾ ಕಾಲೇಜ್ಗೆ ಸೇರಿ ಸುಮಾರು 16 ಲಕ್ಷ ಖರ್ಚಾಗಿದೆ ಅಂತೆ. ನೋಡ್ರಿ, ಇಂತ ಕೆಲಸ ಮಾಡಿ ತನ್ನ ಮಗನ್ನ ಈ ಒಂದು ಮಟ್ಟಕ್ಕೆ ಏರ್ಸವ್ರಲ್ಲ, ಇದು ನಾವು ಅವ್ರನ್ನ ಹೊಗಳ್ಬೇಕು ಅಥವಾ ತಂದೆ ತಾಯಿ ಕರ್ತವ್ಯನೋ, ತಂದೆ ತಾಯಿ ಆಸೆನೋ, ಅಥವಾ ಆ ಸ್ಟೂಡೆಂಟ್ ಮೋಹನ್ ಸ್ಟೂಡೆಂಟ್ ಅದೃಷ್ಟವೋ ನಾವೇ ಥಿಂಕ್ ಮಾಡ್ಬೇಕಾಗ್ತದೆ. ಅದರಿಂದ ಬಡ ಕುಟುಂಬದಲ್ಲಿ ಹುಟ್ಟ ತಕ್ಷಣ ವಿದ್ಯೆ ಬರೋದಿಲ್ಲ ಅಂತಲ್ಲ. ಆ ಸರಸ್ವತಿಗೆ ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಭೇದ ಭಾವ ಏನೂ ಇಲ್ಲ ಸರಸ್ವತಿಗೆ. ಯಾರು ಆರಾಧಿಸ್ತಾರೆ, ಯಾರು ಅಪ್ಕೊಳ್ತಾರೆ ಅವರು ಸತ್ತದು. ನಿನಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಅಬ್ರಾಡ್ಗೆ ಹೋಗ್ಬೇಕಂತಿದ್ದೀಯಾ, ಕೆಲವು ದಿವಸ ಇಲ್ಲೇ ಇಂಡಿಯಾದಲ್ಲೇ ವರ್ಕ್ ಮಾಡಿ ದುಡ್ಡು ಕಾಸು ವ್ಯವಸ್ಥೆ ಮಾಡ್ಕೊಂಡು ಅಬ್ರಾಡ್ಗೆ ಹೋಗ್ಬೇಕಂತಿದ್ದೀಯಾ? ಹೌದು ಸರ್. ಅಲ್ಲಿ ಡಿಮ್ಯಾಂಡ್ ಇದೆಯಾ ನಿಮ್ಮ ಈ ಒಂದು ಕೋರ್ಸ್ಗೆ? ಇಲ್ಲ, ಈ ಕೋರ್ಸ್ಗೆ ಡಿಮ್ಯಾಂಡ್ ಇರೋದೇ ಫಾರಿನ್ ಅಲ್ಲೇ. ಇಂಡಿಯಲ್ಲಿ ಅಷ್ಟೊಂದು ವ್ಯಾಲ್ಯೂ ಇಲ್ಲ, ಬಟ್ ಸ್ಯಾಲರಿನೂ ಕಡಿಮೆ. ಬಟ್ ಅಲ್ಲೂ ಅಬ್ರಾಡ್ ಅಲ್ಲಿ ಫುಲ್ ವ್ಯಾಲ್ಯೂ ಜಾಸ್ತಿ ಇರೋದು. ಡಾಕ್ಟರ್ಗಿಂತ ನಮಗ್ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರೆ. ಅಬ್ರಾಡ್. ಅವೆಲ್ಲ ತಿಳ್ಕೊಂಡಿದೀಯಾ? ಹೌದು. ನೋಡಿ ಪೋಷಕರೇ, ನಮ್ಮ ಸ್ಟೂಡೆಂಟ್ ಮೋಹನ್ ಹೇಳ್ತಾರೆ, ಡಾಕ್ಟರ್ಗಿಂದ ಡಿ ಫಾರ್ಮ್ ಮಾಡಿರೋರ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರಂತೆ ಅಬ್ರಾಡ್ ಅಲ್ಲಿ. ಅದರಿಂದ ಅಬ್ರಾಡ್ಗೆ ಹೋಗ್ತೀನಿ ಅಂತ ಹೇಳ್ತಾವನೆ. ಈಗ ನಿನ್ ಮಗ ಫಾರಿನ್ಗೆ ಹೋಗ್ತೀನಿ ಅಂತ ಹೇಳ್ತಾನಲ್ಲಮ್ಮ, ಅದ್ರ ಬಗ್ಗೆ ಏನ್ ಹೇಳ್ತೀಯ ನೀನು? ಹೋಗ್ಲಿ, ಸಂತೋಷ ಇದೆ ನಿನ್ಗೆ? ಹೋಗ್ಲಿ, ಸಂತೋಷ. ಸಂಪಾದನೆ ಮಾಡ್ಬೇಕು. ನೋಡಪ್ಪ, ನಿನ್ ಜೀವನದಲ್ಲಿ ನಿಮ್ ತಂದೆ ತಾಯಿ ಋಣನ ತೀರ್ಸ್ಬೇಕು. ಹೌದು. ಯಾವುದೇ ಕಾರಣಕ್ಕೂ ತಂದೆ ತಾಯಿನ ಮರಿಬಾರ್ದು. ನಿಮ್ ತಂದೆ ತಾಯಿಗೂ ನೀನ್ ಫಾರಿನ್ ತೋರ್ಸ್ಬೇಕು. ಹೌದು. ತೋರಿಸಿ ಅವ್ರ ಆಸೆನ ಈಡೇರಿಸ್ಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ನೋಡು, ಅವ್ರ ಸರ್ವಸ್ವನೇ ದಾರಿ ಹರಿದವ್ರೆ. ಇಲ್ಲೇನು ಬೇಲ್ಪುರಿ ಮಾಡಿದ ತಕ್ಷಣ ಸಾವಿರಾರು ಗಟ್ಲೆ ಬರೋದಿಲ್ಲ. 500, 600, 100 ಇವೆಲ್ಲ ಕೂಡಿಟ್ಟು ನಿನ್ನ ಈ ಮಟ್ಟಕ್ಕೆ ತಂದಿದ್ದಾರೆ. ನಿಮ್ ತಂದೆ ತಾಯಿನ ಸಂತೋಷ ಪಡಿಸ್ಬೇಕು. ಯಾವುದೇ ಕಾರಣಕ್ಕೂ ಎಂತ ಪರಿಸ್ಥಿತಿಯಲ್ಲೂ ನಿಮ್ ತಂದೆ ತಾಯಿಗೆ ತೊಂದರೆ ಕೊಡ್ಬೇಡ. ಅವ್ರನ್ನ ಸಂತೋಷವಾಗಿರು ಇಡು. ದೇವ್ರು ನಿನ್ಗೆ ಎಲ್ಲಾ ರೀತಿ ಒಳ್ಳೇದ್ ಮಾಡ್ತಾರೆ. ಅಬ್ರಾಡ್ಗೆ ಹೋಗು, ಒಳ್ಳೆ ರೀತಿ ಬೆಳಿ. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು. ಒಂದು ಹಾಕಮ್ಮ. 1, 2 ಹಾಕಮ್ಮ. 2, 3 ಹಾಕು, ಹೇಳ್ತೇನೆ. ಬೇಗ ಮಾಡ್ಬಿಡ್ಬೇಕು ಅದನ್ನ. ಸರಿ ಸರ್, ಸ್ಟಾಪ್ ಮಾಡಿದ್ದೀರಾ? ಬೇಲ್ಪುರಿ ಎಷ್ಟಕ್ ಮಾರ್ತೀಯಮ್ಮ? ಮಕ್ಳು 10 ರೂಪಾಯಿ ಕೇಳಿದ್ರೆ 10 ರೂಪಾಯಿ ಕೊಡ್ತೀವಿ. 5 ರೂಪಾಯಿ ಕೇಳಿದ್ರೆ 5 ರೂಪಾಯಿ ಕೊಡ್ತೀವಿ. ದೊಡ್ಡವ್ರು ಬಂದ್ರೆ 20, 25.
ಹ್ಮ್ ಚಿಕ್ಕ ಮಕ್ಳು ಏನ್ ಮಾಡೋದ್ ಪಾಪ ಅವ್ರ ಹತ್ರ ಕಾಸಿಲ್ಲ ಅದ. ಇಲ್ಲ 5 ರೂಪಾಯಿ 10 ರೂಪಾಯಿ ಮಕ್ಳು ಹೆಂಗ್ ಕೇಳ್ತಾರೋ ಹಂಗ್ ಕೊಡ್ಬೇಕು. ಈ ಬೇಲ್ಪುರಿ ಕಲ್ಸಿದ್ಯಲ್ಲಮ್ಮ, ಹಾ. ಬೇಲ್ಪುರಿ ಕಲ್ಸಿದ್ಯಲ್ಲ, ಹ್ಮ್. ಆ ಒಂದ್ ಬೇಲ್ಪುರಿ ಎಷ್ಟ್ ಮಾಡ್ತೀಯ? ಒಂದು ಬೇಲ್ಪುರಿ ದೊಡ್ಡೋರು ಬಂದ್ರ 25 20, ಆ, ಚಿಕ್ಕ ಮಕ್ಳು ಬಂದ್ರ 10 ರೂಪಾಯಿ. 10 ರೂಪಾಯಿಗೆ ಕೊಡ್ತೀಯ, 5 ರೂಪಾಯಿಗೆ ಕೊಡ್ತೀಯ? ಮಕ್ಳ ಹತ್ರ ಕಾಸು ಎಲ್ಲಿದೆ? ಮಕ್ಳ ಹತ್ರ ಕಾಸಿರೋದಿಲ್ಲ. ಇಲ್ಲ. ನೋಡ್ರಿ, ಆ ಮಕ್ಕಳನ್ನ ಸಂತೋಷ ಪಡಿಸಿರೋದೇ ದೇವ್ರು ಈಗ ನಿನ್ ಮಗನ್ ಕಾಪಾಡಿರೋದು. ಈಗ ನೋಡ್ ನಿನ್ ಕೈಯಿಂದ ಆ ಮಕ್ಳಿಗೆಲ್ಲ ಕೊಡು. ಅವ್ರ ಹತ್ರ ಪಾಪ ಅವ್ರು ಬಂದು ಅಂಗಡಿ ಹತ್ರ ಬಂದು ಸುಮ್ಕೆ ಹೋಗ್ಬಾರ್ದು. ಬಾಯಪ್ಪ. ಬಂದ್ರ ತಗೊಬಂದ್ರಿ, ಹೇ ಬಂದ್ರಮ್ಮ, ಬೇಡ ಅಂದ್ರೆ ಹೋಗ್ ನೀನು. ನೋಡಿ, ಮಕ್ಳು ಬಂದ್ರೆ 5 ರೂಪಾಯಿಗೂ ಕೊಡ್ತಾರಂತೆ. ಅವ್ರು ಬಂದು ಸಿಮ್ಕೆ ಹೋದ್ರ ಹಬ್ಬಕ್ಕಂತ. ನೋಡ್ರಿ, ಇದು ಎಷ್ಟು ವರ್ಷದಿಂದ ನೀನ್ ಮಾಡ್ತಾ ಇರೋದು? 5 ವರ್ಷದ್ದು ಮಾಡುದು. 5 ವರ್ಷದಿಂದ. ಅಂದ್ರೆ ಮಗನ್ದು ಎಜುಕೇಶನ್ಗೆ ಸಾಲ ಮಾಡ್ಕೊಂಡು ಆ ದುಡ್ಡು ತೀರ್ಸೋದಕ್ಕೋಸ್ಕರ ಇದು ಸ್ಟಾರ್ಟ್ ಮಾಡ್ದೆ. ಹೌದು. ಗಂಜಿ ಮಾಡಿದೆ, ಅದು 1-2 ವರ್ಷ. ಗಂಜಿ ಮಾಡ್ದೆ, ರಾಗಿ ಗಂಜಿ. ಅದು ಒಂದ್ ಗ್ಲಾಸ್ ಎಷ್ಟಕ್ ಮಾರ್ದೆ? ಫಸ್ಟ್ 10 ರೂಪಾಯಿ ಮಾಡಿದೆ. 10 ರೂಪಾಯಿ. ಆಮೇಲೆ 20 ರೂಪಾಯಿ. ಆಮೇಲೆ ಕೊರೋನಾ ಬಂದ್ಮೇಲೆ ನಿಲ್ಸ್ಬಿಟ್ಟೆ. ನಿಲ್ಸ್ಬಿಟ್ಟು ಈಗ ಈ ಕೆಲ್ಸ ಇಟ್ಕೊಂಡೆ. ಕೊಡಮ್ಮ, ನಮ್ಗೂ ಕೊಡಮ್ಮ. ಇರ್ಸಿ ಇಟ್ಟು ಸ್ವಲ್ಪ ಹಾಕ್ತೀನಿ. ಅಂಕಲ್, ಸಾಕ್ ಕೊಡಮ್ಮ, ಸಾಕ್ ಕೊಡಮ್ಮ. ಕೊಡಿ, ಇವ್ರ ಕೊಡ. ಏನ್ ನಿತಿನ್ ಬರ. ನಿನ್ ಸಾರ್ಗು ಕೊಡಮ್ಮ. ನಾವು ನಿಮ್ಗೂ ಕೊಟ್ಟು ಸ್ವಲ್ಪ ಹಾಕಿ ಕೊಡ್ಕೊಡ್ತೀವಿ. ನೀನ್ ಕೊಡಮ್ಮ. ಸರಿ, ಹಾಕ್ತೀನಿ. ಇವ್ರು ನೋಡ್ರಿ, ಫೇಸ್ ಆ ಕಡೆ ಮಾಡಿದ. ಇವ್ರು ನಮ್ ಹಿಂದಿ ಸಾರು, ಮೋಹನ್ಗೆ ಹಿಂದಿ ಟೀಚ್ ಮಾಡ್ದಂತ ಸಾರು. ನೋಡ್ರಿ ಸರ್, ಈ ಸ್ಟೂಡೆಂಟ್ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ? ಸರ್, LKG ಇಂದ 10th ಸ್ಟ್ಯಾಂಡರ್ಡ್ ನಮ್ಮಲ್ಲೇ ಓದಂತ ಹುಡುಗ. ಮೊದ್ಲಿಂದನೂ ಬಹಳ ಚುರುಕಿದ್ದ, ಬಹಳ ಒಬಿಡಿಯಂಟು. ಈಗ್ಲೂ ಅಷ್ಟೇ. ಆಗ ನಮ್ಮಲ್ಲಿ ಇದ್ದಂತ ಹುಡುಗನ ಬಿಹೇವಿಯರ್ಸ್ ಹೆಂಗಿದೆ, ಈಗ್ಲೂ ಕೂಡ ಹಂಗೆ ಇದೆ ಸರ್. ವಿನಯ ಅನ್ನೋದಿದೆ, ವಿಧೇಯತೆ, ಎಲ್ಲದೂ ಸಿಗ್ಲಿ, ಸಹನಶೀಲತೆ. ವಿನಯದಿಂದ ನಮ್ಮನ್ನ ಮಾತಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ನಿಜ. ಇದು ಸರ್ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಇರ್ಬೇಕಾಗಿರೋದು. ಇದು ಅದು 2 ಅಕ್ಷರ ಕಳ್ಸಿದ್ರೆ ಗುರುನೇ ಅವನು. ಆ ಗುರುನ ಮರಿಬಾರ್ದು. ನೋಡಿ, ಆ ಒಳ್ಳೆ ಗುಣಗಳು ಅವನ್ನ ಅಲ್ಲಿ ತನಕ ತಗೊಂಡೋಗಿದೆ. 2 ಮಾತಿಲ್ಲ. ಇದನ್ನ ಪ್ರತಿಯೊಂದು ಸ್ಟೂಡೆಂಟ್. ಸರಿ, ಈ ಹುಡುಗನ ಬಗ್ಗೆ ಇನ್ನೇನ ಹೇಳೋದಿದೆಯಾ ಸರ್ ನಿಮ್ಗೆ? ಹೇಳ್ತಕ್ಕಂಥದ್ದು ಏನಂದ್ರೆ, ಈ ನಮ್ಮ ಎಲ್ಲಾ ಮಕ್ಕಳಿಗೂ ಇವನು ಒಂದು ಒಳ್ಳೆಯ ಮಾದರಿ ಅಂತ ಹೇಳ್ಬೋದು ಸರ್. ಯಾಕಂದ್ರೆ ಕಡು ಬಡತನದಲ್ಲಿ ಇದ್ರೇನು ತನ್ನ ಗುರಿಯನ್ನು ಸಾಧಿಸಬೇಕು ಅನ್ನೋದು ಎಷ್ಟು ಅವನಲ್ಲಿ ಛಲ ಇತ್ತೋ, ಅದನ್ನ ಅದೇ ರೀತಿಯಲ್ಲಿ ಮುಂದುವರ್ಸ್ಕೊಂಡೋಗಿ ಅದನ್ನ ಹಿಡಿದು ಹಠದಿಂದ ಸಾಧಿಸಿ ಇಲ್ಲಿ ತನಕ ಬಂದಿದ್ದಾನೆ. ಇದು ಬಹಳಷ್ಟು ಮಕ್ಕಳಿಗೆ ಇದು ಮಾದರಿ ಸರ್. ಇದು ಮಾದರಿ. ಹೌದು. ನನ್ ಕೈಯಲ್ಲಿ ಏನೂ ಆಗೋದೇ ಇಲ್ಲ, ನಮ್ ತುಂಬಾ ಕಡು ಬಡತನ, ಈ ತರದ ಕೋರ್ಸ್ಗಳನ್ನ ನಾವು ಮಾಡಕ್ಕಾಗಲ್ಲ ಅಂತ ಎಷ್ಟೋ ಮಕ್ಕಳು ತುಂಬಾ ಹಿಂದೆ ಹೋಗ್ಬಿಡ್ತಾರೆ. ಈಗ ಉದಾಹರಣೆ ಹೇಳ್ಬೇಕಂದ್ರೆ 7th ಸ್ಟ್ಯಾಂಡರ್ಡ್ ಒಬ್ಬ ಕಿರಣ್ ಅಂತ ಒಬ್ಬ ಹುಡುಗಂದು ವಿಡಿಯೋ ಮಾಡಿದ್ರಿ ನೀವು. ಆಗ ಆ ಹುಡುಗ ಹೇಳ್ದ, ಈ ಮೆಡಿಕಲ್ ಅನ್ನೋದು ನನ್ಗೆ ಬರೀ ಕನಸು ಅಂತ ಮಕ್ಕಳೆಲ್ಲ ಇಂಥವ್ರ ವಿಡಿಯೋಗಳನ್ನ ನೋಡಿದಾಗ ಈಗ ನಾನು ಇವರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮ್ಯಾನೇಜರ್ ಹತ್ರ ಎಲ್ಲ ಕರೆಸಿ ಆ ಹುಡುಗನ್ನ ಧೈರ್ಯ ತುಂಬಿಸ್ತಾ. ನಿಜ ನಿಜ. ಆ ಪಂಜಾಬ್ ಬ್ಯಾಂಕ್ ಮ್ಯಾನೇಜರ್ ಅವ್ನಿಗೆ ಭರವಸೆ ಕೊಟ್ರು, ನಾನು ಬೆಂಗಳೂರಲ್ಲೇ ಇರ್ತೀನಿ, ಬೆಂಗಳೂರು ಬಿಟ್ಟು ಹೋಗೋದಿಲ್ಲ, ನೀನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಾಸ್ ಆಗಿ ಮೆಡಿಕಲ್ ಅಂತ ಬಂದಾಗ CET ಬರ್ದು ರ್ಯಾಂಕಿಂಗ್ ತಗೋ, ನಾನು ನಿನ್ಗೆ ಯಾವ ಬ್ಯಾಂಕ್ ಅಲ್ಲಿ ಇದ್ರು ಲೋನ್ ಕೊಡ್ತೀನಿ, ಎಜುಕೇಶನ್ ಲೋನ್ ಕೊಡ್ತೀನಿ ಅಂತ ಧೈರ್ಯ ತುಂಬಿಸ್ತೀವಲ್ಲ ಸರ್. ಅಂತ ಎಷ್ಟೋ ಮಕ್ಕಳಿಗೆ ಇವರು ಮಾದರಿ ಅಂತ ಹೇಳಲಿಕ್ಕೆ ಬಯಸ್ತಾರೆ. ತಗೋಬೇಕು ಹುಡುಗರ ಮಾದರಿ ತಗೊಂಡು ತಮ್ಮ ಮಕ್ಕಳು ಮಾಡಿದಂತ ಮಕ್ಕಳು ಇದನ್ನ ಸ್ಫೂರ್ತಿಯಾಗಿ ತಗೊಂಡು ನಾವು ಈ ತರ ಆಗ್ಬೇಕು, ಸಮಾಜದಲ್ಲಿ ದೊಡ್ಡ ಒಂದು ಉನ್ನತ ಸ್ಥಾನಗಳಿಗೆ ಹೋಗ್ಬೇಕು ಅಂತಕ್ಕಂಥದ್ದನ್ನ ಅವರು ಅಳವಡಿಸ್ಕೊಂಡು ಮುಂದೆ ಹೋದ್ರೆ ಒಂದು ಸಾರ್ಥಕತೆ ಆಗ್ತದೆ. ದೇವ್ರು ಒಳ್ಳೇದ್ ಮಾಡ್ಲಿ ಸರ್ ಮೋಹನ್ಗೆ. ಖಂಡಿತ ಸರ್. ಅವ್ರ ತಂದೆ ತಾಯಿ ಮರೆಯೋದ್ ಬೇಡ. ಥ್ಯಾಂಕ್ ಯು ಸರ್. ನಮ್ ಎಲ್ಲಾ ಟೀಚರ್ಸ್ ಕಡೆಯಿಂದ ನಿನ್ಗೆ ಆಲ್ ದಿ ಬೆಸ್ಟ್ ಅಪ್ಪ. ಇನ್ನೂ ಎತ್ತರಕ್ಕೆ ಬೆಳಿ. ನಿನ್ ತರ ಇರ್ತಕ್ಕಂತ ಬಹಳಷ್ಟು ಮಕ್ಕಳಿಗೆ ಇನ್ನೂ ಅಡ್ವೈಸ್ ನಿನ್ ಕಡೆಯಿಂದ ಬೇಕಾಗಿದೆ. ಸ್ಫೂರ್ತಿ ತುಂಬಿದ್ಯಾ. ಅದಕ್ಕೆ ನಮ್ಮ ಎಲ್ಲಾ ಶಿಕ್ಷಕರ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ನಿನ್ಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಬೇಡ ಇಟ್ಕೋ, ಈ ಪಾಪ ನೀನ್ ನಮ್ಗೆಲ್ಲ ತಿನ್ನೋಕೆ ಒಳ್ಳೆ ರುಚಿ ಮಾಡ್ಕೊಟ್ಟಿದೀಯಾ. ದೇವ್ರು ಒಳ್ಳೇದ್ ಮಾಡ್ಲಿ, ನಿನ್ ಮಗ ಇನ್ನ ಎತ್ತರಕ್ಕೆ ಬೆಳಿತಾನೆ. ಇರ್ಲಿ, ಅದು ನಮ್ ಕರ್ತವ್ಯ, ನಾವು ಮಾಡಿದೀವಿ. ಬಟ್ ಅದನ್ನ ಅವ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾನೆ. ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು.